ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕವನ ಪ್ರಭು. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭುಸ್ ಯೂಟ್ಯೂಬ್ ಚಾನೆಲ್. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಏನಿರುತ್ತೆ, ಸೊ ನಾನು ಹೇಳಿದ್ದೆ ಯೂಟ್ಯೂಬ್ ಚಾನಲಲ್ಲಿ ಹೆಲ್ತ್ ರಿಲೇಟೆಡ್, ವೆಲ್ತ್ ರಿಲೇಟೆಡ್, ಫಿಟ್ನೆಸ್ ಇದೆಲ್ಲನೂ ವಿಡಿಯೋಸ್ ಇರುತ್ತೆ ಅಂತ ಹೇಳಿ. ಸೊ ಇವತ್ತು ಹಂಗಂದ್ರೆ ಹೆಲ್ತ್ ಅಂದರೆ ಏನು, ಆರೋಗ್ಯ ಅಂತ ಅಂದರೆ ಏನು ತಿಳ್ಕೊಳ್ಳೋಣ. ಸೊ ನಾನು ಅನ್ಕೊಂಡಿದ್ದೆ ಮುಂಚೆ ಆರೋಗ್ಯ ಅಂತ ಅಂದರೆ ಯಾರು ಯಾವುದಕ್ಕೂ ಮಾತ್ರೆಗಳನ್ನು ತಗೊಳ್ತಾ ಇರಲ್ಲ ಅವರೇ ನಿಜವಾಗ್ಲೂ ಆರೋಗ್ಯವಂತರು ಅಂತ. ಆಮೇಲೆ ನನಗೆ ಗೊತ್ತಾಯಿತು ಯಾರ ಹತ್ರ 6 ಭಾಗ್ಯಗಳಿರುತ್ತೆ ಅವರೇ ನಿಜವಾಗ್ಲೂ ಆರೋಗ್ಯವಂತರು ಅಂತ. 6 ಭಾಗ್ಯಗಳು ಅಂತ ಅಂದರೆ ಏನು? ಸೊ ಮೊದಲನೇದು ಫಿಸಿಕಲ್ ಫಿಟ್ನೆಸ್ ಅಥವಾ ಫಿಸಿಕಲ್ ಹೆಲ್ತ್, ಅಂದರೆ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು. ದೈಹಿಕವಾಗಿ ಚೆನ್ನಾಗಿರಬೇಕು ಅಂತ ಅಂದರೆ ಏನು? ನಮ್ಮ ಹೈಟಿಗೆ ತಕ್ಕಷ್ಟು ವೆಯ್ಟ್ ಇರಬೇಕು, ಮತ್ತು ನಮ್ಮ ಬಾಡಿಯಲ್ಲಿ ಇರುವಂತಹ ಪ್ಯಾರಾಮೀಟರ್ಸ್ ಅಂದರೆ ಬಾಡಿ ಫ್ಯಾಟ್ ಆಗಿರ್ಬೋದು, ಮಸಲ್ಸ್ ಆಗಿರ್ಬೋದು, ನಮ್ಮದು BMR ಎಲ್ಲಾನು ನಾರ್ಮಲ್ ರೇಂಜಲ್ಲಿ ಇದ್ದರೆ ಇದು ಆ್ಯಕ್ಚುಲಿ ಫಿಸಿಕಲ್ ಹೆಲ್ತ್ ಚೆನ್ನಾಗಿದೆ ಅಂತ ಹೇಳಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಮೆಂಟಲ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬೇಕು, ಅಂದರೆ ಮಾನಸಿಕ ಆರೋಗ್ಯನ ಚೆನ್ನಾಗಿಟ್ಕೊಳ್ಬೇಕು. ಹೆಂಗೆ ಅದು ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಅಂತ ಅಂದರೆ ಯಾವಾಗ್ಲೂ ಕೂಲ್ ಆಗಿರಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು, ಆರಾಮಾಗಿರ್ಬೇಕು. ಯಾವ ವಿಷಯನೂ ಕೂಲಾಗಿ ಹ್ಯಾಂಡಲ್ ಮಾಡೋ ಥರ ಇದ್ದರೆ ಅದು ಮಾನಸಿಕವಾಗಿ ಚೆನ್ನಾಗಿರ್ಬೋದು. ಆದರೆ ಇವಾಗಿಂದು ಜನ್ರೇಷನಲ್ಲಿ ಯಾವಾಗಲೂ ನಮಗೆ ಟೆನ್ಷನ್ಸ್ ಆಗಿರ್ಬೋದು, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನೆಲ್ಲ ಹೆಂಗೆ ಸರಿ ಮಾಡ್ಕೊಳ್ಳೋದು? ಪ್ರತಿನಿತ್ಯ ಮಾರ್ನಿಂಗ್ 10 to 15 minutes ಮೆಡಿಟೇಷನ್ ಮಾಡೋದ್ರಿಂದ ಇರ್ಬೋದು, ಅಥವಾ ನಿಮಗೆ ಇಷ್ಟ ಇರೋ ಕೆಲಸ ಮಾಡೋದಿರ್ಬೋದು, ಅಥವಾ ಬುಕ್ ಓದೋದಿರ್ಬೋದು, ಅಥವಾ ಮ್ಯೂಸಿಕ್ ಕೇಳೋದಿರ್ಬೋದು. ನಿಮಗೆ ಪೀಸ್ಫುಲ್ ಅಥವಾ ನಿಮಗೆ ಕೂಲ್ ಅಂತ ಅನಿಸೋ ಕೆಲಸನ ಒಂದು 10 ರಿಂದ 15 ನಿಮಿಷ ಮಾಡಿದ್ರೆ ನೀವು ಮೆಂಟಲ್ ಹೆಲ್ತನ್ನ ಕೂಡ ಚೆನ್ನಾಗಿ ಇಟ್ಕೊಳ್ಬೋದು. ಥರ್ಡ್ ಒನ್ ಬಂದ್ಬಿಟ್ಟು ಎಮೋಷ್ನಲ್ ಹೆಲ್ತ್. ಎಮೋಷ್ನಲ್ ಹೆಲ್ತ್ ಅಂತ ಅಂದರೆ ಭಾವನಾತ್ಮಕವಾಗಿ ಚೆನ್ನಾಗಿರಬೇಕು. ಯಾರೋ ಏನೋ ಕಷ್ಟ ಹೇಳ್ಕೊತಾ ಇದ್ದಾರೆ ಅಂದರೆ ಅವರಿಗೆ ಆ ಕಷ್ಟಕ್ಕೆ ನಾವು ಸ್ಪಂದಿಸೋ ಥರ ಇರಬೇಕು. ಯಾರು ಏನೇ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಬೇಕು. ಇದನ್ನು ಬೆಳೆಸ್ಕೋತಾ ಹೋದರೆ ನಮ್ಮದು ಆ ಭಾವನಾತ್ಮಕವಾಗಿ ಆರೋಗ್ಯದಿಂದ ಇರೋಕ್ಕೆ ಹೆಲ್ಪ್ ಆಗುತ್ತೆ. ಫೋರ್ತ್ ಒನ್ ಏನು? ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ಸೋಷಿಯಲ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬೇಕು. ಅಂದರೆ ಯಾರ ಹತ್ರನೂ ಮಾತಾಡ್ದಲೆ ಒಬ್ಬರೇ ರೂಮ್ ಒಳಗಡೆ ಕುತ್ಕೊಂಡು ನಮಗೆ ಅಂತ ಈ ಥರ ಇರಬಾರ್ದು. ಎಲ್ಲರ ಜೊತೆ ಮಿಂಗಲ್ ಆಗಬೇಕು, ಎಲ್ಲರ ಜೊತೆ ಖುಷಿಯಿಂದ ಇರಬೇಕು, ಎಲ್ಲರಿಗೂ ಇನ್ಸ್ಪೈರ್ ಆಗೋ ಥರ ಇರಬೇಕು. ಈ ಥರ ಇದ್ರೆ ನಮ್ಮ ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಫಿಫ್ತ್ ಅಂತ ಏನು ಅಂತ ಅಂದರೆ ಆರ್ಥಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ಫೈನಾನ್ಷಿಯಲ್ ಹೆಲ್ತ್ ಚೆನ್ನಾಗಿಟ್ಕೊಳ್ಬೇಕು. ಹೆಂಗೆ ಚೆನ್ನಾಗಿಟ್ಕೊಳ್ಳೋದು? ಸೊ ನಾವು ಮಾಡೋ ಕೆಲಸನ ಚೆನ್ನಾಗಿ ಭಕ್ತಿ, ಶ್ರದ್ಧೆ, ನಿಯತ್ತು ನಿರಂತರವಾಗಿ ಮಾಡ್ತಾ ಇದ್ರೆ ಸೊ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ. ನಮ್ಮದು ಒಂದು ಚೆನ್ನಾಗಿರೋ ಡಿಸಿಪ್ಲಿನ್ನ ಫಾಲೋ ಮಾಡ್ತಾ ಇದ್ರೆ ನಮ್ಮ ಕೆಲಸದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಕ್ಲೀನಾಗಿ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಲಾಸ್ಟ್ 6th ಒಂದು ಏನು ಅಂತ ಅಂದರೆ ಸ್ಪಿರಿಚುವಲ್ ಹೆಲ್ತ್. ಸ್ಪಿರಿಚುವಲ್ ಹೆಲ್ತ್ ಅಂದರೆ ಆಧ್ಯಾತ್ಮಿಕವಾಗಿ ಚೆನ್ನಾಗಿರಬೇಕು. ಆಧ್ಯಾತ್ಮಿಕ ಅಂತ ಅಂದ ತಕ್ಷಣವೇ ದೇವರು, ಮಠ, ಮಂದಿರ ಈ ಥರ ಅಲ್ಲ. ನಾವು ನಮ್ಮ ಲೈಫಲ್ಲಿ ಈ ಒಂದು ಪರ್ಪಸ್ ಅಂತ ಇರುತ್ತೆ. ಆ ಪರ್ಪಸ್ ಸರ್ವ್ ಆಗೋ ಥರ ನಾವು ಕೆಲಸ ಮಾಡ್ತಾ ಇದ್ದೀವ, ಅಥವಾ ನಾವು ಯೂನಿವರ್ಸ್ಗೆ ಅದು ಕನೆಕ್ಟ್ ಮಾಡ್ಕೋತಿದ್ದೀವ, ನಾವು ಏನು ಅನ್ಕೊತಿದ್ದೀವಿ ಅದಾಗ್ತಾ ಇದೆಯಾ? ಸೊ ಈ ಥರ ಆಧ್ಯಾತ್ಮಿಕ ಅಂದರೆ ನಮ್ಮ ಒಳಗಡೆ ಇರೋ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಇದೆಯಾ? ಇದೆಲ್ಲ ನಾವು ಅಂದರೆ ನಾವು ಏನು ಅನ್ಕೋತಿದ್ದೀವಿ ಅದಾಗ್ತಾ ಇದೆ ಅಂದರೆ ನಮಗೂ ಮತ್ತು ಯೂನಿವರ್ಸಿಗೂ ಅದೇನೋ ಕನೆಕ್ಷನ್ ಇದೆ ಅಂತ ಅರ್ಥ. ಸೊ ಅದು ಕೂಡ ಚೆನ್ನಾಗಿಟ್ಕೊಳ್ಬೇಕು. ಸೊ ಈ 6 ಭಾಗ್ಯಗಳು ಯಾರ ಹತ್ರ ಇರುತ್ತೆ ಅವರೇ ನಿಜವಾಗ್ಲೂ ಆರೋಗ್ಯವಂತರು ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಆರೋಗ್ಯ ಅಂತ ಅಂದರೆ ಏನು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.